ಇನ್ನು ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕಳ್ಳತನ ಪ್ರಕರಣದಲ್ಲಿ ಕದ್ದ ದೇಣಿಗೆ ಹಣದಿಂದಲೇ ಮನೆ ಕಟ್ಟಿದ್ದ ಆ ಸಿಬ್ಬಂದಿ ಆರೋಪಿ ಅನುಕಲ್ಪ ನಿವಾಸದಲ್ಲಿ ಪೊಲೀಸರ ತಲಾಶ್. ಇನಾಯತ್ ನಗರದ ಬಸವಮುತಲ್ಕೆ ಗ್ರಾಮದಲ್ಲಿ ಶೋಧ ನಡೆಯಿತು. ಅನುಕಲ್ಪ ತಂದೆ, 3 ಸೋದರರು, ಅವರೆಲ್ಲರ ಮನೆಯಲ್ಲಿ ಈಗ ಶೋಧ ನಡೆದಿದೆ. ರಾಮ ಮಂದಿರಕ್ಕಾಗಿ ಭಕ್ತರು ಭಕ್ತಿಯಿಂದ ಹಾಕಿದಂತಹ ಹುಂಡಿ ಹಣವನ್ನ ಕದ್ದಂತಹ ಚೋರರು ಅರೆಸ್ಟ್ ಆಗಿದ್ದಲ್ಲದೆ ಅವರ ನಿವಾಸಗಳಲ್ಲಿ ಶೋಧ ಮಾಡಿದಾಗ ಆ ಕದ್ದ ದೇಣಿಗೆ ಹಣದಿಂದ ಮನೆ ಕಟ್ಟಿದ್ದ ಈ ಆರೋಪಿ ಅನುಕಲ್ಪ ಅನ್ನೋದು ತಿಳಿದು ಬರ್ತಾ ಇದೆ. ಇನಾಯತ್ ನಗರದ ಬಸವಮುತಲ್ಕೆ ಗ್ರಾಮದಲ್ಲಿ ಶೋಧ ನಡೆಸ್ತಾರೆ. ಆತ ಹೊಸದಾಗಿ ಕಟ್ಟಿರುವಂತಹ ಮನೆಯನ್ನು ಕೂಡ ನೋಡ್ತಾ ಇದೀವಿ ನೋಡಿ. ಶ್ರಮಪಟ್ಟು ದುಡಿದು ಬಂದ ಹಣದಲ್ಲಿ ಕಟ್ಟಿದ್ರೆ ಯಾರೂ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಆದರೆ ಭಕ್ತಿಯಿಂದ ರಾಮನಿಗಾಗಿ ಕೊಟ್ಟಂತಹ ಹಣವನ್ನ ಕದ್ದಂತಹ ಚೋರರಿವರು. ಆ ಕದ್ದ ಹಣದಿಂದಲೇ ಇಷ್ಟು ದೊಡ್ಡ ಮನೆ ಕಟ್ಟಿ ಹೇಗೂ ಸಿಕ್ಕಾಕೊಳ್ಳಲ್ಲ ಅನ್ನುವಂಥ ಧೈರ್ಯದಲ್ಲಿದ್ದಂತಹ ಅನುಕಲ್ಪ ಈಗ ಪೊಲೀಸರ ಅತಿಥಿ. ಈಗ ಅವರ ತಂದೆ, 3 ಸೋದರರ ಮನೆಯಲ್ಲೂ ಕೂಡ ಶೋಧ ನಡೆಸಿದ್ದಾರೆ. ಅನುಕಲ್ಪ ಮಿಶ್ರಾ ಈತ ಟ್ರಸ್ಟ್ನ ಪ್ರಮುಖರಾದ ಅನಿಲ್ ಮಿಶ್ರಾ ಅವರ ಸಂಬಂಧಿ. ಲವಕುಶ್ ಮಿಶ್ರಾ ಅವರ ಭಾವ. ಕಾಣಿಕೆ ಎಣಿಕೆ ಕರ್ತವ್ಯ ಈತನಿಗೆ ವಹಿಸಲಾಗಿತ್ತು. ಆದರೆ ಈತನ ಮನೆಯಿಂದಲೇ ಕಳುವು ಮಾಡಲಾಗಿದ್ದಂತಹ ಹಣವನ್ನು ಕೂಡ SIT ವಶಪಡಿಸಿಕೊಂಡಿದೆ. ರಾಮನ ಹಣವನ್ನು ಕದ್ದು ಮನೆಯಲ್ಲಿಟ್ಕೊಂಡಿದ್ದ ಅದನ್ನೀಗ SIT ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಶೋಧ ನಡೆಸಿದ್ದಾರೆ. ಜನ್ಮ ಜಾಲಾಡ್ತಾ ಇದೆ, ಕಳ್ಳರ ಜನ್ಮ ಜಾಲಾಡ್ತಾ ಇದೆ SIT. ರಾಮ ಮಂದಿರ ಟ್ರಸ್ಟ್ನ 5 ವರ್ಷದ ಹಣದ ಲೆಕ್ಕಾಚಾರವನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಟ್ರಸ್ಟ್ನ ಕಳೆದ 5 ವರ್ಷಗಳ ಲೆಕ್ಕವನ್ನ SIT ಪರಿಶೋಧಿಸ್ತಾ ಇದೆ. ಪ್ರತಿಯೊಂದು ಹಣಕಾಸಿನ ವಹಿವಾಟನ್ನ ಜಾಲಾಡ್ತಾ ಇದ್ದಾರೆ. ಅಕ್ರಮದಲ್ಲಿ ಟ್ರಸ್ಟ್ ಅಧಿಕಾರಿಗಳು ಭಾಗಿಯಾಗಿದ್ದಾರಾ? ಆ ಬಗ್ಗೆ ಅನುಮಾನ ಇರೋ ಹಿನ್ನೆಲೆಯಲ್ಲಿ ಹಿರಿಯ ಟ್ರಸ್ಟ್ ಅಧಿಕಾರಿಗಳು ಕೂಡ ಈ ಹುಂಡಿ ಕಳ್ಳತನದಲ್ಲಿ ಭಾಗಿಯಾದರ ಅನ್ನುವಂತಹ ಶಂಕೆ ಇರುವಂತಹ ಹಿನ್ನೆಲೆಯಲ್ಲಿ ರಾಮ ಮಂದಿರದ ದಾಖಲೆಗಳನ್ನು ಕೆದಕ್ತಾ ಇದೆ SIT. ಇನ್ನು ಈ ಕೋಟಿ ಲೂಟಿ ಪ್ರಕರಣದಲ್ಲಿ 8 ಆರೋಪಿಗಳ ಪೈಕಿ 7 ಆರೋಪಿಗಳ ಬಳಿ ಹಣ ಜಪ್ತಿಯಾಗಿದೆ. ಆ ದಾಖಲೆ TV9ಗೆ ಲಭ್ಯ ಆಗಿದೆ. ಅವಿನಾಶ್ ಬಳಿ $20,39,000 ನಗದು ಸಿಕ್ತು. $1,121 ಪತ್ತೆಯಾಗಿದೆ. ಇನ್ನು ಕರುಣೇಶ್ ಪಾಂಡೆ ಅವರ ಬಳಿ $18,07,000 ನಗದು ರಿಕವರಿ ಮಾಡಿದ್ದಾರೆ. ಇನ್ನು ಆಗ್ಲೇ ನೋಡಿದ್ವಲ್ಲ ಅನುಕಲ್ಪ ಮಿಶ್ರಾ ಆತನ ಮನೆ, ಆತನ ಬಳಿ ಇದ್ದಂಥದ್ದು $16,82,000 ಹಣ ಜಪ್ತಿ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ರಾಮನಿಗಾಗಿ ಭಕ್ತಿಯಿಂದ ಹಣ ಹಾಕಿದ್ರು ಭಕ್ತರು, ಆದ್ರೆ ಆ ಹಣವನ್ನ ಲೂಟಿ ಮಾಡಿದಂತಹ ಈ ಲೂಟಿಕೋರರು ಲಕ್ಷ ಹಣವನ್ನ ಡಾಲರ್ ಮನೆಯಲ್ಲಿ ಇಟ್ಕೊಂಡಿದ್ರ, ಕೊನೆಗೂ ಸಿಕ್ಕಿಬಿದ್ದಿದ್ದಾರೆ. ಈಗ ಇವ್ರ ಬಳಿ ಏನೇನು ಲಭ್ಯ ಆಗಿದೆ? ಈಗ SIT ತನಿಖೆಯಲ್ಲಿವರೆಗೆ ಬಂದಿರುವಂತದ್ದು, ಶೋಧ ಕಾರ್ಯದಲ್ಲಿ ಏನೆಲ್ಲ ಲಭ್ಯ ಆಯಿತು? ಪ್ರತಿಮಾ, ಈಗ ರಾಮನ ದೇಣಿಗೆಯನ್ನ ಕಳ್ಳತನ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದೆ. ಜೂನ್ 23ನೇ ತಾರೀಕಿನಂದು ಯೋಗಿ ಆದಿತ್ಯನಾಥ್ ಅವರಿಗೆ SIT ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದೆ. ಪ್ರಾಥಮಿಕ ವರದಿಯಲ್ಲಿ ಅನೇಕ ಆಘಾತಕಾರಿ ಅಂಶಗಳು ಹೊರಗೆ ಬಂದಿರುವಂತಹದ್ದು. ಈ SIT ವರದಿಯನ್ನು ಆಧರಿಸಿ 8 ಮಂದಿಯನ್ನು ಈಗಾಗಲೇ ಬಂಧಿಸಲಾಗಿದೆ. ಅವರನ್ನ ಬಂಧಿಸಿ ಈಗ ವಿಚಾರಣೆಯನ್ನ ಮಾಡಲಾಗಿದೆ. ಕೆಲವೊಂದಿಷ್ಟು ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿದ್ದರೂ ಕೂಡ ಕೋರ್ಟ್ನ ಅನುಮತಿಯನ್ನು ಪಡೆದು SIT ಅಧಿಕಾರಿಗಳು ಕೆಲವೊಬ್ಬರು ಆರೋಪಿಗಳನ್ನ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕರೆದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅವರು ದೇಣಿಗೆ ಹಣವನ್ನ ಕದ್ದಿದ್ದು ಹೇಗೆ, ಮತ್ತೆ ಆ ಕದ್ದ ಹಣವನ್ನ ಎಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ರು, ಮತ್ತೆ ಅವರು ಜಮೀನು ಖರೀದಿ ಮಾಡಿದ್ರ, ಮನೆಯನ್ನ ಕಟ್ಟಿಸಿದ್ರ, ಮತ್ತೆ ಅವರು ಯಾರ್ಯಾರಿಗೆ ಕೊಟ್ಟಿದ್ರು, ಹೀಗೆ ಎಲ್ಲ ರೀತಿಯಾದಂತಹ ತನಿಖೆಯನ್ನ ವಿಚಾರಣೆಯನ್ನ ಮಾಹಿತಿ ಪಡೆಯುವಂತ ಕೆಲಸವನ್ನ SIT ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಆರೋಪಿಗಳ ಮನೆಗಳಿಗೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರ ಮನೆಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಅವರು ಕದ್ದ ಹಣವನ್ನು ಕೇವಲ ಅವರ ಮನೆಯಲ್ಲಿ ಇಟ್ಟಿರೋದಿಲ್ಲ, ಅವರ ಸಂಬಂಧಿಕರಿಗೆ ಕೊಟ್ಟಿರ್ತಾರೆ, ಅವರ ಸಂಬಂಧಿಕರ ಮನೆಗಳಲ್ಲಿ ಹೂಡಿಕೆಯನ್ನ ಮಾಡಿರ್ತಾರೆ. ಹಾಗಾಗಿ ಅವೆಲ್ಲ ಕೂಡ ಜಾಲಾಡ್ತಾ ಇರುವಂತದ್ದು ಈಗ ಪೊಲೀಸರು. ಹೀಗಾಗಿ ಅನುಕೂಲ್ ಮಿಶ್ರಾ ಮನೆಯ ಮೇಲೆ ಕೂಡ ದಾಳಿಯನ್ನ ಮಾಡಿದ್ದಾರೆ.
ಆತ ಕಟ್ಟಿರ್ತಕ್ಕಂಥ ಮನೆಯನ್ನ ನೋಡ್ಬೋದು. ದೊಡ್ಡ ಐಷಾರಾಮಿ ಮನೆಯನ್ನ ಕಟ್ಟಿರುವಂತಹದ್ದು ಮತ್ತು ಆತನ ಕುಟುಂಬಸ್ಥರು ಆತನ ಸಂಬಂಧಿಕರಿಗೂ ಕೂಡ ಆತ ಹಣವನ್ನು ಕೊಟ್ಟಿದ್ದಾರೆ. ಆ ಹಣವನ್ನೆಲ್ಲವನ್ನು ಕೂಡ ರಿಕವರಿ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಸುಮಾರು 80 ಲಕ್ಷದಷ್ಟು ಹಣವನ್ನ ಈಗ SIT ಪೊಲೀಸರು ರಿಕವರಿ ಮಾಡ್ಕೊಂಡಿರುವಂತಹದ್ದು. ಇನ್ನೊಂದು ಕಡೆ ಒಬ್ಬ ಯೋಗ ಕೇಂದ್ರವನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದ. ಆ ಯೋಗ ಕೇಂದ್ರದಲ್ಲಿ ಹುಂಡಿ ಹಣವನ್ನ ಇಟ್ಕೊಳ್ಳುವಂತ ಬಾಕ್ಸ್ ಕೂಡ ಅಲ್ಲಿ ಇಟ್ಕೊಂಡಿದ್ದ. ಜೊತೆಗೆ ಅಲ್ಲಿ ಕೂಡ ಏನು ಪೇಟಿಎಂನ QR ಕೋಡ್ ಅನ್ನು ಕೂಡ ಅಲ್ಲಿ ಅಂಟಿಸಿದ್ದ ಅನ್ನುವಂತಹದ್ದು. ಅಂದ್ರೆ ರಾಮನಿಗೆ ಹೋಗ್ಬೇಕಾದಂತಹ ಹಣ ಇವರಿಗೆ ನೇರವಾಗಿ ಪೇಟಿಎಂ ಮೂಲಕ ಇವರಿಗೆ ಹಣ ಬರ್ತಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಬಹು ಮುಖ್ಯವಾಗಿ ಪೊಲೀಸರು ನಿರಂತರವಾದಂತಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಟ್ರಸ್ಟ್ನ ಇತರ ಸದಸ್ಯರ ವಿಚಾರಣೆಯನ್ನು ಕೂಡ ಇವತ್ತು ಪೊಲೀಸರು SIT ಅಧಿಕಾರಿಗಳು ಮಾಡ್ತಾರೆ ಅನ್ನುವಂತಹದ್ದು. ಸುಮಾರು 140 ಸಿಬ್ಬಂದಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಅವರ ಎಲ್ಲರ ವಿಚಾರಣೆ ಕೂಡ ನಡೆಯುತ್ತೆ. ಈಗ ರಾಮನ ಮಂದಿರದಲ್ಲಿ ಕಾಣೆಯಾಗಿರ್ತಕ್ಕಂತಹ ಹುಂಡಿ ಏನಿದೆ, ಕಳ್ಳತನ ಆಗಿರ್ತಕ್ಕಂಥ ಹಣ ಏನಿದೆ, ಎಲ್ಲೆಲ್ಲಿ ಇನ್ವೆಸ್ಟ್ ಆಗಿದೆ ಅನ್ನುವಂತಹದನ್ನ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲವನ್ನು ಕೂಡ ಪತ್ತೆ ಹಚ್ಚಿ ಅದನ್ನ ವಾಪಸ್ ತೆಗೆದುಕೊಂಡು ಬರುವಂತಹ ಕೆಲಸವನ್ನು ಕೂಡ SIT ಪೊಲೀಸರು ಮಾಡ್ತಾ ಇದ್ದಾರೆ. ತನಿಖೆ ಇನ್ನು ಮುಂದುವರಿತಾ ಇದೆ. ತನಿಖೆ ಮುಂದುವರಿದಂತೆ ಇನ್ನು ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇವೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ಈ ದೇಣಿಗೆ ಕಳ್ಳತನ ವಿಚಾರ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ RSS ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ. ಬಿಜೆಪಿ RSS ಸಮನ್ವಯ ಸಭೆಯಲ್ಲಿ ರಾಮನ ಹುಂಡಿ ಕಳ್ಳತನ ಏನಾಗಿದೆ ಆ ಬಗ್ಗೆ ಕೂಡ ಚರ್ಚೆ. ಅಯೋಧ್ಯೆ ರಾಮ ಮಂದಿರ ವಿಚಾರದಲ್ಲಿ ತಪ್ಪಾಗಿದೆ, ಹಣ ಕದ್ದಿದ್ದಾರೆ, ಹಾಗಾಗಿ ಇದನ್ನ ಅತಿಯಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಬೇಡ ಅಂತ ಬಿಜೆಪಿ ನಾಯಕರಿಗೆ ಸಭೆಯಲ್ಲಿ RSS ಮುಖಂಡರು ಸಲಹೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸೋದು, ಅವರ ಹಳೆ ವಿಚಾರಗಳನ್ನ ಎಳೆತರೋದು ಇದೆಲ್ಲ ಬೇಡ. ಯೋಗಿ ಸರ್ಕಾರ ರಚಿಸಿರುವಂತಹ SIT ಮೇಲೆ ನಂಬಿಕೆ ಇದೆ, ಪಾರದರ್ಶಕವಾಗಿ ತನಿಖೆ ನಡೆಯುವಂತಹ ವಿಶ್ವಾಸ ಇದೆ. SIT ತನಿಖೆಯಿಂದ ಎಲ್ಲಾ ಸತ್ಯ ಹೊರಬರುತ್ತೆ ಎನ್ನುವಂತಹ ನಿಲುವು ನಿಮ್ಮದಾಗಿರ್ಲಿ ಅಂತ ಸಭೆಯಲ್ಲಿ ಬಿಜೆಪಿ ನಾಯಕರಿಗೆ RSS ಮುಖಂಡರು ಸಲಹೆ ಕೊಟ್ಟಿದ್ದಾರೆ. ಅಯೋಧ್ಯೆ ರಾಮ ಮಂದಿರದ ಹುಂಡಿ ಹಣ ಕಳವು ಪ್ರಕರಣ ಇದು ವಿಪಕ್ಷಗಳಿಗೆ ಆಹಾರ ಆಗಿದೆ, ಪ್ರಶ್ನೆ ಮಾಡ್ತಿದ್ದಾರೆ, ವ್ಯಂಗ್ಯವಾಡ್ತಿದ್ದಾರೆ. ಹಾಗಾಗಿ ಅದನ್ನ ಖಂಡಿಸೋ ಬರದಲ್ಲಿ ಭಾರಿ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಸರಿಯಲ್ಲ. ಜೊತೆಗೆ ಕಾಂಗ್ರೆಸ್ ಮುಖಂಡರ ಈ ಹಿಂದಿನ ಪ್ರಕರಣಗಳನ್ನ ಅದನ್ನ ಎತ್ತಾಡುವಂಥದ್ದು, ಹಳೆ ವಿಚಾರಗಳನ್ನ ಎಳೆತರೋದು ಇದೆಲ್ಲವೂ ಕೂಡ ಬೇಡ. ಬದಲಿಗೆ ಯೋಗಿ ಸರ್ಕಾರ ಏನು ರಚನೆ ಮಾಡಿದೆ, SIT ತನಿಖೆಯನ್ನು ನಡೀತಾ ಇದೆ, ಅದರಲ್ಲಿ ನಮಗೆ ಪಾರದರ್ಶಕತೆ ಇದೆ, ತನಿಖೆ ನಡೆಯುವಂತಹ ವಿಶ್ವಾಸ ಇದೆ, ಸತ್ಯ ಹೊರಬರುತ್ತೆ ಎನ್ನುವಂತಹ ವಿಶ್ವಾಸ ಇದೆ ಎನ್ನುವಂತಹ ಆ ನಿಲುವನ್ನ ತೋರಿ ಎನ್ನುವ ಸಲಹೆಯನ್ನ ಈಗ ಬಿಜೆಪಿ ನಾಯಕರಿಗೆ RSS ಮುಖಂಡರು ನೀಡಿದ್ದಾರೆ. ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ. ಈ ಸಮನ್ವಯ ಸಭೆಯಲ್ಲಾದಂತಹ ಚರ್ಚೆ.